ಸ್ವಾಮಿ, ಒಂದು ಸಾಕು, ಒಳ್ಳೆ ಮಾತಿಂದ ಹೇಳು, ಸಹಕರಿಸು ಅಂತ ಹೇಳು. ಮೊದಲು ಎಲ್ಲ ನೋಡಿದ ವೈಟ್ ಬ್ಲಡ್ ಸೆಲ್ಸ್, ಆಮೇಲೆ ಸೇನೆಯನ್ನು ಕಟ್ಕೊಂಡ್ಬಂದು ಶರೀರದಲ್ಲಿ ಇರತಕ್ಕಂಥ ಸತ್ವವನ್ನು ನಾಶ ಮಾಡ್ತಾರೆ. ಹಾಗೆಯೇ ಶರೀರದಲ್ಲಿ ಮಿತ್ರತ್ವ ಭಾವನೆ ಇದೆಯೇ ಹೊರತು ಶತ್ರುತ್ವ ಭಾವನೆ ಇಲ್ಲ. ಶತ್ರುತ್ವಕ್ಕೆ ಯಾರಾದರೂ ಬಂದರೆ ಏನು ಮಾಡುತ್ತೆ? ಶರೀರ ಒಂದು ಬಿಡುತ್ತೆ. ಹಾಗೆಯೇ ಸಮಾಜದ ನಿಯಮ ಅದೇ ಆಗಬೇಕು. ಹಾಗೆಯೇ ಶರೀರದಲ್ಲಿ ಪರೋಪಕಾರ ಇರಬೇಕು, ಶರೀರದಲ್ಲಿ ದಾನ ಇರಬೇಕು, ಶರೀರದಲ್ಲಿ ಸಂಪತ್ತನ್ನು ಎಲ್ರಿಗೂ ಹಂಚಬೇಕು. ಬಂದಂತಹ ಸಂಪತ್ತನ್ನು ರಕ್ತ ತಾನೊಂದೇ ಇಟ್ಕೊಳ್ಳಿಲ್ಲ, ಎಲ್ಲರಿಗೂ ಹಂಚಿಕೊಡ್ತು. ಹಾಗಿದ್ರೆ ಈಗ ರಕ್ತ ಎಂತಹ ಕೆಲಸ ಮಾಡ್ತಾ ಇದೆಯಪ್ಪ ಅಂದರೆ, ಯಾವ ಸಂಪತ್ತನ್ನು ತಾನು ಇಟ್ಕೊಳ್ಳದೆ ಪ್ರತಿ ಕ್ಷಣವೂ ಸಹ ಇಡೀ ಶರೀರ ಅನ್ನತಕ್ಕಂತಹ ಸಮಾಜಕ್ಕೆ ದುಡಿದು ಶಕ್ತಿಯನ್ನು ಹೆಚ್ಚುತ್ತಾ ಇದೆ. ಹಾಗಿದ್ರೆ ಜಗತ್ತಿನ ಅತ್ಯುನ್ನತ ಸಮಾಜ ಯಾವುದು ಸ್ವಾಮಿ ಅಂತ ಅವರು ಹೇಳಿದಂತೆ, ಹೇಳಿದಂತೆ ಸ್ವಾಮಿ ಅತ್ಯುತ್ತಮ ಸಮಾಜ ಯಾವುದಪ್ಪ ಜಗತ್ತಿನಲ್ಲಿ ಅಂತಂದ್ರೆ ಮಾನವನ ಶರೀರದ ಕಾರ್ಯಾಚರಣೆಯೇ ಅತ್ಯುನ್ನತ ಸಮಾಜ. ಒಪ್ಕೊಳ್ಳೋಣ, ಎಲ್ಲ ಮನುಷ್ಯರಲ್ಲಿ ನಡೆಯುತ್ತವೆ. ಹಾಗೆ ಮಾನವನ ಶರೀರದ ಮನಸ್ಸು ಚಂಚಲ. ಹಾಗೆ ಎಲೆ ಚಂದ್ರ ನೀನು ಹೇಗಿದೆಯಾ ಅಂತ ಕೇಳಿದಂತೆ, ಅಮಾವಾಸ್ಯೆಗೆ ಬೀಳ್ತೀನಿ, ಭದ್ರ ಪೌರ್ಣಿಮೆಗೆ ಹೇಳ್ತೀನಿ. ನೀನು ಯಾವಾಗ ಬಲಶಾಲಿ ಇರುತ್ತೆ? ಪೌರ್ಣಿಮೆಗೆ ತುಂಬಾ ಬಲ, ಅಮಾವಾಸ್ಯೆಗೆ ದುರ್ಬಲ. ಹಾಗೆ ಒಳ್ಳೆ ಕೆಲಸ ಯಾವಾಗ ಮಾಡಬೇಕು ಅಂದ್ರೆ ಮನಸ್ಸು ಬಲವಾಗಿದ್ದಾಗ ಮಾಡೋದು. ಅಮಾವಾಸ್ಯೆಯಿಂದ ಪೌರ್ಣಿಮೆಗೆ ಬಲ ಇರುತ್ತೆ, ಪೌರ್ಣಿಮೆಯಿಂದ ಅಮಾವಾಸ್ಯೆಗೆ ಬಲ ಕುಗ್ಗುತ್ತೆ. ಹಾಗೆ ನೀವು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾಡಬೇಕು ಅದರಂತೆ ಬಲ ಹೆಚ್ಚಿಸ್ಕೊಂಡಾಗ ಮಾಡೋದು. ಹಾಗಿದ್ರೆ ಅಮಾವಾಸ್ಯೆಯಿಂದ ಪೌರ್ಣಿಮೆಗೆ ಶುಕ್ಲ ಪಕ್ಷ ಅಂತ, ಪೌರ್ಣಿಮೆಯಿಂದ ಅಮಾವಾಸ್ಯೆಗೆ ಕೃಷ್ಣ ಪಕ್ಷ ಅಂತ. ಹಾಗೆ ಯಾವ ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡೋಣ? ಶುಕ್ಲ ಪಕ್ಷದಲ್ಲಿ. ಅರ್ಥ ಆಯ್ತಾ? ಏನೇ ಉತ್ತಮ ಕೆಲಸ ಮಾಡಬೇಕಂದ್ರೆ ಶುಕ್ಲ ಪಕ್ಷ, ಇದು ಸೈಕಾಲಜಿ. ಹಾಗೆ ಚಂದ್ರ ಮನಸ್ಸಲ್ಲಿ. ನಂತರ ಸೂರ್ಯನ ಕೇಳಿದ್ರೆ ಸೂರ್ಯಾದಿ ಮೇಲಿದೆ ಅಂತ ವೇದ ಮಂತ್ರ ಹೇಳ್ತಾ ಇದ್ದಿದ್ದೆ. ಸೂರ್ಯ ಜಗದಶ್ಚಾತ್ಮ, ಜಗತ್ತಿಗೆ ಅವನ ಆತ್ಮನಂತೆ. ಆತ್ಮ ಅಂದ್ರೆ ಪ್ರೈಮಾರ್ಡಿಯಲ್ ಫಾರ್ ದಿ ಸೋಲಾರ್ ಸಿಸ್ಟಮ್. ಹಾಗೆ ಆತ್ಮ ಅಂದ್ರೆ ಏನು? ಸೂರ್ಯ ಮಂಡಲಕ್ಕೆ, ಸೂರ್ಯ ಬ್ರಹ್ಮಾಂಡಕ್ಕೆ ಮೂಲ ಶಕ್ತಿ. ಆ ಸೂರ್ಯನಿಗೆ ಬ್ರಹ್ಮ ಅಂತ ಕೂಡ ಕರೀತಾರೆ. ಆ ಬ್ರಹ್ಮನಿಂದ ಬೆಳಕು ಬರ್ತಾ ಇದೆ, ಬೆಳಕಿಗೆ ಗಣೇಶ ಅಂತ, ವಕ್ರತುಂಡ ಅಂತ. ಬ್ರಹ್ಮನಿಂದ ಹುಟ್ಟಿದವರು ಬೆಳಕು, ಬ್ರಹ್ಮನ ಮಗ. ಗಣಾನಾಂತ ಗಣಪತಿ ಮಹಾಮಯ ಅಂತೇಳಿ ಆ ಬ್ರಹ್ಮನ ಮಗ ಅಂತ ವೇದ ಮಂತ್ರಗಳು ಗಣೇಶನ ಹೇಳುತ್ತೆ, ಬೆಳಕೆ ಗಣೇಶ. ನೀನೆಲ್ಲಿ ಇದೆಯಾ ಅಂತಂದ್ರೆ, ನಾನು ಮಧ್ಯದಲ್ಲಿ ಎಲ್ಲರ ಸುತ್ತ ಕೂತ್ಕೊಂಡಿದ್ದೀನಿ, ಎಲ್ಲ ಗ್ರಹಗಳ ಮಧ್ಯ. ಈ ಶರೀರವೇ ಗ್ರಹಗಳಂತೆ, ಇದರಲ್ಲಿ ಮಧ್ಯಭಾಗ ಹೊಕ್ಕಳಂತೆ, ಹೊಕ್ಕಳದ ಕೆಳಗಡೆಗೆ ಸ್ವಾಧಿಷ್ಠಾನ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ನಿಮ್ಮ ನಿಮ್ಮ ಸೂರ್ಯನು ಕೂತಿದ್ದಾನೆ. ಅಥವಾ ಆ ಸೂರ್ಯನೇ ಆತ್ಮ. ಹಾಗೆ ಇನ್ನು ಮುಂದೆ ಆತ್ಮನ ಎಲ್ಲಿದ್ದಾನೆ ಅಂದ್ರೆ ವಿತೌಟ್ ಕನ್ಫ್ಯೂಷನ್ ನೀವು ಹೇಳ್ಬಿಡ್ಬೇಕು. ಎಲ್ಲಿದ್ದಾನೆ? ಹೊಕ್ಕಳಿದ ಕೆಳಗೆ ಸ್ವಾಧಿಷ್ಠಾನದಲ್ಲಿ ಪ್ರತಿಯೊಬ್ಬರ ಆತ್ಮನು ಇರ್ತಾನೆ. ಹಾಗೆ ಆತ್ಮ ಹೃದಯದಲ್ಲಿಲ್ಲ, ಕಣ್ಣಲ್ಲಿಲ್ಲ, ತಲೆಯಲ್ಲಿಲ್ಲ. ಎಲ್ಲಿದ್ದಾನೆ? ಹೊಕ್ಕಳಿದ ಕೆಳಗೆ, ನಾಭಿಯ ಕೆಳಗಡೆಗೆ ಸ್ವಾಧಿಷ್ಠಾನದಲ್ಲಿ ಆತ್ಮವಿದ್ದಾನೆ. ಆತ್ಮ ಯಾರು ಇರುತ್ತೆ? ಸೂರ್ಯನೇ ಆತ್ಮ. ಸೈಂಟಿಸ್ಟ್ ಕೇಳಿದಂತೆ ಏನ್ ಸ್ವಾಮಿ ಸೂರ್ಯ ಆದಂತೆ? ಸೂರ್ಯ ಇದರಲ್ಲಿ. ಹಾಗೆ ಆತ್ಮ ಅಂದ್ರಂತೆ ಕನ್ನಡದಲ್ಲಿ ಎಷ್ಟು ಪದಗಳಿದೆ. ಹಾಗಿದ್ರೆ ತ್ರಿ ಅಂದ್ರೆ ಏನಪ್ಪಾ ಅಂತಂದ್ರೆ ಮೂರು ಭಾಗ. ಈ ಪ್ರಾಣ ಎಷ್ಟು ಭಾಗದಲ್ಲಿ ಹರಿಯುತ್ತೆ? ಒಳಗಿರುವ ಪ್ರಾಣಕ್ಕೆ ಗಾಯ ಅಂದ್ರೆ ಹರಿದು ಮೂರು ಭಾಗದಲ್ಲಿ ತ್ರಿ ಅಂದ್ರಿ. ಹಾಗೆ ನಿಮ್ಮೊಳಗೆ ಎಲ್ಲರಲ್ಲೂ ಹರಿತಾ ಇದೆಯಲ್ಲ ಪ್ರಾಣ, ಮೂರು ಭಾಗದಲ್ಲಿ ಹರಿತಾ ಇದೆಯಲ್ಲ ಪ್ರಾಣ. ಅದಕ್ಕೆ ಏನಂತ ಹೇಳೋಣ? ಗಾಯ ಏನದು? ಗಾಯತ್ರಿ. ಹಾಗೆ ಮಾನವನ ಶರೀರದಲ್ಲಿ ಹರಿಯತಕ್ಕಂಥ ಪ್ರಾಣವೇ ಗಾಯತ್ರಿ. ಗಂಡಸು ಅಂತ ಹೇಳಿದ್ರ, ಹೆಂಗಸು ಅಂತ ಹೇಳಿದ್ರ, ತಾನೇ ಶರೀರ ಬರುತ್ತೆ. ಹಾಗೆ ಹೇಳಿದಂತಪ್ಪ ಸ್ವಾಮಿ, ಶರೀರ ಹುಟ್ಟೋದು ಸೂರ್ಯ ಚಂದ್ರನಿಂದ. ಸೂರ್ಯನಿಗೆ ದೇವದಲ್ಲಿ ಹಾಲಾಲಜಿ ಅಂತಾರೆ, ಚಂದ್ರನಿಗೆ ಗುಣಾಲಜಿ ಇರ್ತಾರೆ. ಹಾಗೆ ಈ ಶರೀರ ಹೇಗೆ ಹುಟ್ಟೋದ್ರಂತೆ? ಹಾಲ್ ಪ್ಲಸ್ ಮೂನ್. ನನ್ನ ಶರೀರ, ಸ್ತ್ರೀಯರ ಶರೀರ, ಎಲ್ಲರ ಶರೀರ, ಅಮೆರಿಕಾದವರು, ರಷ್ಯಾದವರು, ಪ್ರತಿಯೊಬ್ಬರ ಶರೀರವು ಹುಟ್ಟಿದ್ದು ಯಾವುದರಿಂದ? ಒಂದು ಹಾರ್ಟ್ ಮತ್ತೊಂದು ಮೂನ್. ಹಾಗೆ ನಿಮ್ಮೆಲ್ಲ ಶರೀರದಲ್ಲಿ ಏನಿದೆ? ಹಾರ್ಮೋನ್. ಹಾಗಿದ್ರೆ ಇದರಲ್ಲಿ ಗಂಡಸೆ ಆಗಿ ಹೆಂಗಸೆ ಆಗಿ ಹೇಳಿ ಸ್ವಾಮಿ. ನನ್ನಲ್ಲೂ ಹಾರ್ಮೋನ್ ಇದೆ, ಸ್ತ್ರೀಯರಲ್ಲೂ ಹಾರ್ಮೋನ್ ಇದೆ ಅಲ್ವೇ? ಹಾಗೆ ಗಂಡಸೆ ಹೆಂಗಸೆ ಹೆಂಗ್ ಬಂತು ಸ್ವಾಮಿ ಇದ್ರೆ? ಹಾಗೆ ಹೇಳಂತೆ ಶರೀರಕ್ಕೆ ಈಶ್ವರ ಅಂತಾರೆ ಸ್ವಾಮಿ. ಎಲ್ಲ ಮಾನವರ ಶರೀರಕ್ಕೆ ಈಶ್ವರ ಅಂತಾರೆ. ಯಾವ ಎಲ್ಲವೂ ಒಂದೇ, ನಿಯಮಗಳಲ್ಲಿ ವ್ಯತ್ಯಾಸವಿಲ್ಲ.
ಹಾಗೆ ಪುರುಷರಿಗೆ ಏನು ಅನ್ವಯಿಸುತ್ತೋ ಸ್ತ್ರೀಯರಿಗೂ ಅದೇ ಅನ್ವಯಿಸುತ್ತೆ. ಇದನ್ನ ಅಜ್ಞಾನದಿಂದ ಅರ್ಥವನ್ನು ಮಾಡಿಕೊಳ್ಳದೆ ಜಗತ್ತಲ್ಲಿ ಸ್ತ್ರೀ ಬೇರೆ ಪುರುಷ ಬೇರೆ ಅಂತ ಹೊಡೆದಾಟ ಶುರು ಮಾಡಿಸಿ ಇವತ್ತು ವುಮೆನ್ಸ್ ಲಿಬರೇಷನ್ ಮಾಡೋದು ದೊಡ್ಡ. ಹೊರಗಡೆ ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ತೇನೆ ಅಂತ ಅಜ್ಞಾನದಿಂದ